ನಮಸ್ತೆ. ವರ್ಷ ಇಡೀ ಇಡುವಂತಹ ಉಪ್ಪಿನಕಾಯಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ವರ್ಷಕ್ಕೆ 2 ವರ್ಷ ಆದ್ರೂ ಉಪ್ಪಿನಕಾಯಿ ಕೆಡಲ್ಲ. ಈ ವಿಧಾನದಾಗ ಹಾಕಬೇಕು. ಫ್ರೆಶ್ ಮಾವಿನಕಾಯಿ ಇರಬೇಕು. ಒಂದನೇದ್ದು ಅವನ್ನ ಕ್ಲೀನಾಗಿ ತೊಳ್ಕೊಂಡು ಡ್ರೈ ಆಗಿ ಒರೆಸ್ಕೋಬೇಕು. ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡು ಒಂದು ಪ್ಲೇಟ್ನಾಗ ಇಡೋಣ. ಮಾವಿನಕಾಯಿ ಫ್ರೆಶ್ ಇರಬೇಕು, ಡ್ರೈ ಇರಬೇಕು. ತೊಳೆದು ಡ್ರೈ ಆಗಿ ಒರೆಸಿಟ್ಕೊಳೋಣ. ಈಗ ಹೆಚ್ಕೊಳೋಣ. ಹೋಳು ಸಣ್ಣ ಬೇಕಾ ದೊಡ್ಡ ಬೇಕಾ, ಯಾವ ಆಕಾರದಾಗ ಬೇಕು ನಿಮ್ಮ ಇಷ್ಟ. ನಾನು ಸ್ಕ್ವೇರ್ ಆಕಾರದಾಗ ಉಪ್ಪಿನಕಾಯಿನ ಹಾಕ್ತೀನಿ. ಈಗ ಕಟ್ ಮಾಡಿ ತೋರಿಸ್ತೇನೆ ನೋಡಿರಿ. ಇಂಪಾರ್ಟೆಂಟ್ ಅಂದರೆ ಇದೇನು ತುಂಬಿರ್ತೈತಿ ತುಂಬು ಚೆಲ್ಲಬಾರ್ದು. ಈ ತುಂಬು ಉಪ್ಪಿನಕಾಯಿ ಒಳಗೆ ಹಾಕಬೇಕು. ಉಪ್ಪಿನಕಾಯಿ ಕೆಡಲ್ಲ. ಮಾವಿನಕಾಯಿ ಹೆಚ್ಚಿದ ತಕ್ಷಣ ಕರಕ್ ಅನ್ಬೇಕು, ಅಷ್ಟು ಫ್ರೆಶ್ ಇರಬೇಕು. ನೋಡಿರಿ, ಈ ಥರ ಹೋಳು ಮಾಡ್ಕೋತೇನೆ ನಾನು. ಈ ಥರ ಪರ್ಫೆಕ್ಟಾಗಿ ಹೋಳಂದ್ರೆ ನಮ್ಮ ಉಪ್ಪಿನಕಾಯಿ ಹೋಳಂದ್ರೆ ಈ ಥರ ನೋಡಿರಿ. ಇಷ್ಟೂ ಹೆಚ್ಚಿಟ್ಕೊಂಡೇನಿ. ಮೊದಲೇದ್ದು ಮಾವಿನಕಾಯಿ ಫ್ರೆಶ್ ಇರಬೇಕು. ಎಲ್ಲೂ ಒಂದು ಡ್ರಾಪ್ ನೀರು ಟಚ್ ಆಗಬಾರ್ದು, ಡ್ರೈ ಆಗಿರಬೇಕು. ಆನಂತರ ನೋಡಿರಿ ಎಷ್ಟು ಫ್ರೆಶ್ ಇದಾವೆ ಮಾವಿನಕಾಯಿ. ಇದಕ್ಕೀಗ ಒಂದು 2-3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಕಲಿಸ್ಬೇಕು. ಯಾಕೆ ಆಯಿಲ್ ಹಾಕಿ ಕಲಿಸ್ಬೇಕು ಅಂದರೆ ಇವು ಮೆತ್ತಗಾಗಂಗಿಲ್ಲ, ಗಿಜಿ ಗಿಜಿ ಆಗಂಗಿಲ್ಲ. ಉಪ್ಪಿನಕಾಯಿ ಇದೇ ಥರ ಖಡಕ್ಕಾಗಿರ್ತಾವೆ. ಇವು ಹೋಳು ಎಣ್ಣೆ ಹಚ್ಚಿ 1 ಗಂಟೆ ತೆಗೆದಿಟ್ಬಿಟ್ಟೇನೆ ನಾನು. 1 ಗಂಟೆ ತೆಗೆದಿಟ್ಬಿಡ್ಬೇಕು. ಹೋಳು ಕಲಿಸಿ ಎಣ್ಣೆ ಒಳಗೆ ಕಲಿಸಿ 1 ಗಂಟೆ ಕಾಲ ತೆಗೆದಿಟ್ಬಿಡ್ಬೇಕು. ಆನಂತರ ಇದಕ್ಕೆಲ್ಲ ಬೇಕಾಗ ತಯಾರಿ ಮಾಡಿಕೊಂಡು ಕಲಿಸ್ಬೇಕು. ಉಪ್ಪಿನಕಾಯಿ ಕಬ್ಬೇರ್ತಾವೆ ಎಣ್ಣೆಯೊಳಗೆ, ಮೆತ್ತಗಾಗಂಗಿಲ್ಲ. ಅದಕ್ಕೋಸ್ಕರ ಎಣ್ಣೆ ಹಾಕಿ ಫಸ್ಟಿಗೆ ಕಲಿಸ್ಬೇಕು. ಈ ಥರ ಇವಾಗ ನೋಡಿರಿ, ಉಪ್ಪಿನಕಾಯಿಗೆ ಹಾಕೋಕ್ಕೆ ಸಾಸಿವೆ, ಅರಿಶಿಣ ಪುಡಿ, ಖಾರ ಪುಡಿ, ಉಪ್ಪು, ಮೆಂತೆ, ಬೆಳ್ಳುಳ್ಳಿ ತೊಗೊಂಡೇನಿ. ಇವಾಗ ಪ್ರಮಾಣ ಹೇಳಬೇಕು ಅಂದ್ರೆ ಇದು ಒಂದು 25 ಮಾವಿನಕಾಯಿಗೆ ತೋರ್ಸಕತ್ತಾನೆ. 25 ಮಾವಿನಕಾಯಿಗೆ ಒಂದು ಸಾಂಬಾರು ಬಟ್ಲು ಇರ್ತೈತಲ್ಲ, ಅದರಲ್ಲೇ ಒಂದು ಸಾಸಿವೆ, 1 ಟೇಬಲ್ ಸ್ಪೂನ್ ಮೆಂತೆ, 2 ಗಡ್ಡೆ ಬೆಳ್ಳುಳ್ಳಿ, ಖಾರ ಉಪ್ಪು ನಿಮಗೆ ಎಷ್ಟು ಬೇಕು ಅಷ್ಟು. ಇವನ್ನ ಫ್ರೈ ಮಾಡ್ಕೋಬೇಕು. ಮೆಂತೆನ ಸಾಸಿವೆನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಆರಿಂದ ಪೌಡ್ರ್ ಮಾಡಿಟ್ಕೋಬೇಕು. ಅದೇ ಬಾಳಿಗೆಗೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದಿಂದ ಬೆಳ್ಳುಳ್ಳಿ ಹಾಕೋನು. ಈ ವಿಧಾನದಾಗ ಹಾಕ್ರಿ. 1 ವರ್ಷಕ್ಕೆ 2 ವರ್ಷ ಆದ್ರೂ ಕೆಡಂಗಿಲ್ಲ ಉಪ್ಪಿನಕಾಯಿ. ಅದನ್ನು ಕಲಸೋವಾಗ ತೆಗೆಯುವಾಗ ಡ್ರೈ ಸ್ಪೂನ್ ಯೂಸ್ ಮಾಡಬೇಕು. ನೋಡಿರಿ, ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿದ್ರಾಗ. ಸ್ವಲ್ಪ ಫ್ರೈ ಆಗಿಂದ ಕಲರ್ ಚೇಂಜ್ ಆಗಿಂದ ಗ್ಯಾಸ್ ಆಫ್ ಮಾಡಿಬಿಡೋಣ. ಗ್ಯಾಸ್ ಆಫ್ ಮಾಡಿದ್ದಕ್ಕೆ ಖಾರ ಪುಡಿ, ಅರಿಶಿಣ ಪುಡಿ, ಉಪ್ಪು ಮತ್ತು ಸಾಸಿವೆ ಮೆಂತೆ ಪೌಡ್ರ್ ಇದ್ರಾಗ ಹಾಕೋಣ. ಉಪ್ಪಿನಕಾಯಿನ ಗಡಿಗೆಯೊಳಗೆ ಹಾಕಿಡ್ರಿ, ಕಾಜಿನ ಭರಣಿಯೊಳಗೆ ಹಾಕ್ರಿ, ಪಿಂಗಾಣಿ ಭರಣಿಯೊಳಗೆ ಹಾಕ್ರಿ, ಕೆಡೋದಲ್ಲ. ನೋಡಿರಿ, ಉಪ್ಪು, ಖಾರ, ಅರಿಶಿಣ ಪುಡಿ, ಮೆಂತೆ, ಸಾಸಿವೆ ಪೌಡ್ರು ಇದೆಲ್ಲ ಹಾಕಿದ್ರಾಗ ಕಲಸೋಣ. ಆನಂತರ ಹೆಚ್ಚಿಟ್ಟಂಥ ಮಾವಿನಕಾಯಿ ಹೋಳಿಗೆ ಕಲಿಸ್ಬಿಟ್ರೆ ಮುಗೀತು ನೋಡಿರಿ. ಪ್ರತಿಯೊಂದು ಮಾವಿನಕಾಯಿ ಹೋಳಿಗೆ ಮಸಾಲ ಹತ್ತಂಗೆ ಕಲಿಸಿಬಿಡಬೇಕು. ಸ್ಪೂನ್ಲೆ ಕಲಸಿ ಆನಂತರ ಕೈಲಿ ಕಲಿಸ್ಬಿಟ್ರೆ ನಾವು ಪರ್ಫೆಕ್ಟ್ ಅದು. ಪ್ರತಿಯೊಂದಕ್ಕೂ ಮಸಾಲ ಚೆಂದಾಗಿ ಹತ್ಕೋತೈತಿ. ಹಿಂಗೆ ಹತ್ತಿಂದ ಒಂದು ದಿನ ಇವತ್ತು ಕಲಸೇವೆ ಅಂದ್ರೆ ನಾಳೆ ಮಟ ಹಂಗೆ ಪ್ಲೇಟ್ ಮುಚ್ಚಿ ಇಟ್ಟುಬಿಡಬೇಕು. ಮರುದಿವ್ಸ ಅದೆಲ್ಲ ಸ್ವಲ್ಪ ರಸ ಬಿಟ್ಟಿರ್ತೈತಿ. ಆನಂತರ ಬಾಟ್ಲ್ ತುಂಬಿಟ್ಕೋಬೇಕು.
ಹಾಕಿಟ್ಟಿಂದ ಪ್ರತಿದಿನ ಒಂದು ಸಲ ಅದನ್ನ ಸೇಕ್ ಮಾಡಬೇಕು. ಸ್ಪೂನ್ಲೆರ ತಿರ್ಗಿಸ್ರಿ, ಹಂಗೆ ಸೇಕ್ ಮಾಡಿರಿ. ಒಂದು 8 ದಿನ ಬಿಟ್ಟು ತಿನ್ನೋಕೆ ಉಪಯೋಗ ಮಾಡ್ಕೊರಿ. ಅದು ಉಪ್ಪು ಖಾರ ಚೆಂದಾಗಿ ಹತ್ತಬೇಕಲ್ಲ, 8 ದಿನ ಬಿಟ್ಟು ಊಟಕ್ಕೆ ಬಳಸ್ರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.